ಲೋಕ ಗೆಲ್ಲೋದಕ್ಕೆ ಸಮೀಕ್ಷೆಯ ಮೊರೆ ಹೋಗಿದೆ ಕಾಂಗ್ರೆಸ್. ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ಸಮೀಕ್ಷೆ ಮೇಲೆ ಸಮೀಕ್ಷೆ ನಡೀತಾ ಇದೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿಕೊಳ್ಳೋದಕ್ಕೆ 4 ತಂಡಗಳಿಂದ 2 ಹಂತದಲ್ಲಿ ಈ ಸಮೀಕ್ಷೆ ಪೂರ್ಣಗೊಂಡಿದೆ. ಎಐಸಿಸಿ, ಸಿಎಂ ಡಿಕೆಶಿ ಮತ್ತೆ ಕೇರಳ ಸಂಸ್ಥೆಗಳಿಂದ ಈ ಸಮೀಕ್ಷೆ ಮಾಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತೊಂದು ಪ್ರತ್ಯೇಕ ಸರ್ವೆ ಮಾಡಿಸಿದ್ದಾರೆ. 3ನೇ ಸರ್ವೆ ನಡೆಸಿ ಅಭ್ಯರ್ಥಿಗಳ ಪಟ್ಟಿಯನ್ನ ಫೈನಲ್ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಸರ್ವೆ ರಿಪೋರ್ಟ್ ಆಧಾರವಾಗಿಟ್ಕೊಂಡು ಲೋಕಸಮರಕ್ಕೆ ಕಾಂಗ್ರೆಸ್ ತಯಾರಿ ನಡೆಸ್ತಾ ಇದೆ. ಹೇಗಂದ್ರೆ ಹಾಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ ಅಥವಾ ಸ್ಥಳೀಯವಾಗಿ ಅಭಿಪ್ರಾಯಗಳನ್ನ ಪಡೆದು ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇಲ್ಲ. ಬದಲಾಗಿ ಸರ್ವೆ ಮೇಲೆ ಸರ್ವೆ ಮಾಡಿಸ್ತಾ ಇದ್ದಾರೆ. ಒಟ್ಟು 4 ಸರ್ವೆಗಳನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿಸುತ್ತೆ. 3 ಸರ್ವೆಗಳಾದ್ಮೇಲೆ ಅಲ್ಲಿಗೆ ಒಂದು ಅಂದಾಜು ಸಿಗುತ್ತೆ, ಯಾರನ್ನ ಹಾಕಿದ್ರೆ ಕ್ಯಾಂಡಿಡೇಟ್ ಆಗಿ ಗೆಲ್ಲಬಹುದು ಅಂತ, ಅಥವಾ ಆ ಕ್ಷೇತ್ರದಲ್ಲಿ ಹೆಚ್ಚುವರಿಯಾಗಿ ಇನ್ನೂ ಏನೆಲ್ಲ ತಯಾರಿಗಳು ಬೇಕು ಅನ್ನೋದು. ಸೊ ಅಲ್ಲಿಗೆ ಕಾಂಗ್ರೆಸ್ನ ತಯಾರಿ ಹೆಂಗಿದೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಅನ್ನೋದು ನೋಡಿ. ಖುದ್ದು ಹೈಕಮಾಂಡ್ ನಿಂದ ಹಿಡಿದು ಇಲ್ಲಿ ಮುಖ್ಯಮಂತ್ರಿಗಳು DCM ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಸರ್ವೆಗೆ ಮೊರೆ ಹೋಗಿದ್ದಾರೆ. ಎಲ್ಲೂ ಬಿಟ್ಕೊಡ್ಬಾರ್ದು. ವಿಧಾನಸಭಾ ಚುನಾವಣಾ ತಯಾರಿ ಹೇಗಿತ್ತು ಕಾಂಗ್ರೆಸ್ದು ರಾಜ್ಯದಲ್ಲಿ ಅನ್ನೋದು ನೋಡಿದ್ದೀವಿ. ಸತತವಾಗಿ ಎಲ್ಲೂ ಕೂಡ ಬಿಟ್ಟು ಬಿಡದ ಹಾಗೆ BJPಯನ್ನು ಹಣಿತಾ ಬಂದರು. ಏನು ತಯಾರಿ ಬೇಕು ಮಾಡಿಕೊಂಡ್ರು. ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದ್ದೇ ಮೊದಲು ಕಾಂಗ್ರೆಸ್. BJP ಕೊನೆ ಹಂತದವರೆಗೂ ಕೂಡ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ತಡ ಮಾಡ್ತು. ಆದರೆ ಕಾಂಗ್ರೆಸ್ ಅದಾಗಲೇ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಚುನಾವಣೆಯ ತಯಾರಿಗೆ ಇಳಿದು ಬಿಟ್ಟಿತ್ತು. ಅದರ ಫಲಿತಾಂಶ ಏನು ಅನ್ನೋದು ಈಗ ರಾಜ್ಯದ ಜನರ ಮುಂದಿದೆ. ಬಟ್ ಲೋಕಸಭಾ ಚುನಾವಣೆ ಗೆಲ್ಲೋದು ಅಷ್ಟೇ ಸುಲಭನ ಕಾಂಗ್ರೆಸ್ಗೆ ಅಂದರೆ ಇಲ್ಲ, ಸವಾಲಿದೆ. ಅದಕ್ಕಾಗಿ ತಯಾರಿ ನಡೆಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈನ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಈಗ ಲೋಕಸಮರಕ್ಕೆ ಕಾಂಗ್ರೆಸ್ನ ತಯಾರಿ, ಸರ್ವೆಗಳ ಮೊರೆ ಹೋಗ್ತಾ ಇರೋದು. ಸೊ ಸರ್ವೆ ರಿಪೋರ್ಟ್ ಆಧಾರದ ಮೇಲೆನೆ ಅಭ್ಯರ್ಥಿಗಳ ಆಯ್ಕೆ ಅನ್ನೋ ನಿರ್ಧಾರಕ್ಕೆ ಬಂದಿದೆಯಾ ಕಾಂಗ್ರೆಸ್? ಖಂಡಿತವಾಗಿ ವಿಜಯ್, ಲೋಕಸಭೆ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಸರ್ವೆಗೆ ಮುಂದಾಗಿದೆ. ಪ್ರಮುಖವಾಗಿ 4 ಹಂತದಲ್ಲಿ ಸರ್ವೆ ಮಾಡೋದ್ರ ಮುಖಾಂತರ ಲೋಕಸಮರಕ್ಕೆ ಸಿದ್ಧತೆಯನ್ನು ಆರಂಭಿಸಿದೆ. ಪ್ರಮುಖವಾಗಿ ಈಗಾಗಲೇ ಎಐಸಿಸಿ ಮಟ್ಟದಲ್ಲಿ, ಸಿಎಂ ಮತ್ತೆ ಕೆಪಿಸಿಸಿ ಅಧ್ಯಕ್ಷರ ಮಟ್ಟದಲ್ಲಿ, ಜೊತೆಗೆ ಈಗಾಗಲೇ ಕೇರಳ ಮೂಲದ ಸಂಸ್ಥೆಯಿಂದನೂ ಕೂಡ ಈಗ ಸರ್ವೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ರಾಮ ಮಂದಿರ ನಿರ್ಮಾಣ ವಿಚಾರ ಇರ್ಬೋದು, ಮತ್ತೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ವಿಚಾರ ಕುರಿತಂತೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಎಂಬುದರ ಬಗ್ಗೆನೂ ಕೂಡ ಸರ್ವೆಯಲ್ಲಿ ಚರ್ಚೆ ಆಗುತ್ತೆ. ಅಲ್ಲಿಂದ ಮತದಾರರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದ್ರ ಜೊತೆಗೆ ಪ್ರಮುಖವಾಗಿ ಲೋಕಸಭೆ ಅಭ್ಯರ್ಥಿಗಳು ಯಾರ್ಯಾರಾಗಬೇಕು ಅಂದ್ರೆ ಅವರ ವೈಯಕ್ತಿಕ ವರ್ಚಸ್ಸಿನ ಆಧಾರದ ಮೇಲೆ ಮತ ಚಲಾಯಿಸ್ತಾರ, ಇಲ್ಲವೇ ಪಕ್ಷದ ವರ್ಚಸ್ಸಿನ ಮೇಲೆ ಮತ ಚಲಾಯಿಸ್ತಾರೆ ಎಂಬುದರ ಬಗ್ಗೆನೂ ಕೂಡ ಸರ್ವೆಯಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆ ನಂತರ ಸದ್ಯ ಈಗ 2 ಸರ್ವೆಗಳು ಪೂರ್ಣವಾಗಿದ್ದು, ಮೊದಲ ಹಂತದ ಸರ್ವೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 7 ಸ್ಥಾನಗಳು ಬರಲಿವೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು 2ನೇ ಹಂತದ ಸರ್ವೆಯಲ್ಲೂ ಕೂಡ 15ರಿಂದ 16 ಸ್ಥಾನಗಳನ್ನ ಗೆಲ್ತಕ್ಕಂಥ ಅವಕಾಶ ರಾಜ್ಯದಲ್ಲಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು 3 ಮತ್ತು 4ನೇ ಹಂತದಲ್ಲಿ ಪ್ರಮುಖವಾಗಿ ಈಗಾಗಲೇ ಲೋಕಸಭೆ ಚುನಾವಣೆ ಸಮರಕ್ಕೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲೂ ಕೂಡ ಸರ್ವೆಗಳ ರಿಪೋರ್ಟ್ ಅನ್ನ ಆಧಾರದ ಮೇಲೆ ಯಾರಿಗೆ ಟಿಕೆಟ್ ಅನ್ನ ಕೊಟ್ರೆ ಗೆಲುವಾಗುತ್ತೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಅದೇನೇ ಇದ್ರೂ ಸಹಿತವಾಗಿ ಸದ್ಯ ಕಳೆದ ಬಾರಿ ಅಂದ್ರೆ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿ ಸರ್ವೆಗಳನ್ನ ಆಧರಿಸಿ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ವೈಯಕ್ತಿಕವಾಗಿ ಸರ್ವೆಯನ್ನ ಮಾಡಿಸಿದ್ರು, ಎಐಸಿಸಿ ಇಂದನೂ ಕೂಡ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಸರ್ವೆಯನ್ನ ಮಾಡಿಸಿದ್ರು. ಈಗ ಸರ್ವೆಗಳ ಆಧಾರದ ಮೇಲೆ ಟಿಕೆಟ್ ಅನ್ನ ನೀಡಿದ್ದೆ ಆದ್ರೆ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬಹುದು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ರಾಜ್ಯ ನಾಯಕರು ಮತ್ತೆ ಕೇಂದ್ರ ನಾಯಕರು ಇದ್ದಾರೆ. ಆ ಕಾರಣಕ್ಕಾಗಿ ಸರ್ವೆಗಳ ಆಧಾರದ ಮೇಲೆ ಲೋಕಸಭೆ ಚುನಾವಣೆಯ ಹಂಚಿಕೆ ಸ್ಟ್ರಾಟಜಿ ಮತ್ತೆ ರಾಮ ಮಂದಿರದ ನಂತರದ ಬೆಳವಣಿಗೆಗಳಿರ್ಬೋದು, ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ರಾಜ್ಯದ ಮತದಾರರು ಯಾವ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥ ವಿಚಾರಗಳನ್ನ ಸರ್ವೆ ಮುಖಾಂತರ ಅರಿಲಿಕ್ಕೆ ಈಗ ರಾಜ್ಯದ ಮತ್ತೆ ಕೇಂದ್ರದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.